ಕೌನ್ಸಿಲ್ ಮೀಟಿಂಗ್ ಇದೆ. ಅದಕ್ಕೆ ಅಧ್ಯಕ್ಷರು ಜೈ ಹಿಂದ್ ಅಂತ ಅಧ್ಯಕ್ಷರಾಗಿದ್ದಾರೆ. ನಾನು ಒಬ್ಬ ಮೆಂಬರ್ ಅದಕ್ಕೆ. ಅವರೆಲ್ಲರೂ ಕೂಡ ಡೆಲ್ಲಿನಲ್ಲಿ ಬಂದು ನನಗೆ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತೀವಿ, ನೀವು ಹೋಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ. ನಡೀತಾ ಇದೆ. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ದಲಿತರು ಇವ್ರ ಸಂಘಟನೆ ಹೇಗೆ ಮಾಡಬೇಕು, ಹೇಗೆ ಇವ್ರನ್ನ ಪಕ್ಷದ ಪರವಾಗಿ ಒಲವನ್ನು ಗಳಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತದೆ. ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕದಲ್ಲಿ ಐಯಿಂದ ನಾವು ಭಾಳ ಹಿಂದೆನೇ ಮಾಡಿದ್ದೀವಿ. ಸೊ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ ಸಂಘಟನೆ ಹೇಗೆ ಮಾಡಬೇಕು, ಬಡವರ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅವರಿಗೆಲ್ಲ ಹೇಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ಸಿಗಂದೂರು ಬ್ರಿಡ್ಜ್ ಓಪನಿಂಗ್ಗೆ ತಾವು ಹೋಗಿಲ್ಲ ಸರ್, ಯಾಕೆ ಇನ್ವಿಟೇಷನ್ ಮಾಡಿಲ್ಲ? ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನಲ್ಲಿ ಹೆಸರು ಹಾಕೊಂಡಿದ್ದಾರೆ, ಆದರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು, ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀವಿ. ಇವರಿಗೆ ಯಾರವರು, ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೀವಿ. ಈ ಮಾದೇವಪ್ಪ ಇದ್ದಾಗಲೇ PWD ಮಿನಿಸ್ಟರ್ ಆಗಿದ್ದಾಗಲೇ DPR ಆಗಿತ್ತು. ಅದು KRDCL DPR ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟದು ಅದನ್ನು. ಸೊ ಅದಕ್ಕೆ ಹಾಗಂತೇಳಿ ಅವರೇ ಇದು ವಿ ಆರ್ ಇನ್ ದಿ ಫೆಡರಲ್ ಸ್ಟೇಟ್. ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಇದೇನಾ? ಇಲ್ಲ, ಅವರು ಹೋಗಿಲ್ಲ. PWD ಮಿನಿಸ್ಟ್ರು ಹೋಗಿಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಿಲ್ಲ, ಕನ್ಸರ್ನ್ಡ್ ಶಾಸಕರಿದ್ದಾರಲ್ಲ ಅವರು ಹೋಗಿಲ್ಲ. ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ. ನಮ್ಮ ಟ್ಯಾಕ್ಸ್ ಹಣದ ದುಡ್ಡು, ನಮ್ಮ ಟ್ಯಾಕ್ಸ್ ಹಣದ ದುಡ್ಡು. ಇನ್ನು ವರದಿ ಕೊಟ್ಟಿಲ್ಲ, ವರದಿ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ. ವಿಜಯಪುರದಲ್ಲಿ ಅತಿ ದೊಡ್ಡ ಒಂದು ಚಿನ್ನದ ದರೋಡೆ ಆಗಿತ್ತು ಸರ್, ಅದನ್ನ ಪ್ರಕರಣ ಭೇದಿಸಿದ್ದಾರೆ ಸರ್. ಅಂದ್ರೆ 59 ಕೇಸಸ್ ಕಳ್ಳತನ ಆಗಿತ್ತು ಸರ್. ಪೊಲೀಸ್ನಾಗೆ ರಿವಾರ್ಡ್ ಈ ರೀತಿ ದೊಡ್ಡ ರಿಕವರಿ, ಅತಿ ದೊಡ್ಡ ರಿಕವರಿ ಸರ್. ನನಗೆ ಗೊತ್ತಿಲ್ಲ, ಈಗ ಹೇಳಿದ್ರು ಪೊಲೀಸ್ನವರು ಹಿಂದೆ 59 kg ಅಂತ ಚಿನ್ನ ಅಂತ ಹೇಳಿದರು. ಸುಮಾರು 53 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಈಗ ಅದನ್ನು ರಿಕವರ್ ಮಾಡಿದ್ದಾರೆ, ಅಪರಾಧಿಗಳನ್ನು ಹಿಡಿದಿದ್ದಾರೆ, ಅಪರಾಧಿಗಳಿಗೆ ಹಿಡಿದು ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ನಾನು ಮಾಹಿತಿ ಎಲ್ಲ ಪೂರ್ಣ ಮಾಹಿತಿ ತಗೊಂಡು ಆಮೇಲೆ ಮಾತಾಡ್ತೀನಿ. 10 ಮಹಾನಗರಪಾಲಿಕೆಗಳು ಸರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 7th ಪೇ ಕಮಿಷನ್ ಜಾರಿ ಮಾಡಿ 10 ಕೆಲಸ ಅಭಿವೃದ್ಧಿ ಕೆಲಸ ಇರೋದಲ್ಲ, ಕಸ ಎತ್ತಕ್ಕಾಗ್ತಿಲ್ಲ. 10 ಮಹಾನಗರಪಾಲಿಕೆ ಇವರು ಎಂಪ್ಲಾಯಿಗಳು ಸುಮಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 7th ಪೇ ಕಮಿಷನ್ ಜಾರಿ ಮಾಡಿ ನಾನು ಕರೆದಿದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಬೆಂಗಳೂರು ಟನಲ್ ಯೋಜನೆ ಏನಿದೆ ಅದು ಮಾರಕ ಇದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಹೇಳಿದ್ರೆ, ಅದ್ರ ಜೊತೆಗೆ ಅದರಲ್ಲಿ ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ರು. ತೇಜಸ್ವಿ ಸೂರ್ಯ ಅವ್ರು ಟೆಕ್ನಿಕಲ್ ಮ್ಯಾನ್. ಅವರು ನೀನು ಹೇಳಪ್ಪ, ಇಸಿ ಟೆಕ್ನಿಕಲ್ ಮ್ಯಾನ್. ನಾವು ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಮಾಡೋದು. ಟೆಕ್ನಿಕಲ್ ವರದಿ ಸರಿ ಇಲ್ಲ ಅಂತಂದ್ರೆ ಮಾಡಲ್ಲ, ಸರಿಯಾಗಿದೆ ಅಂದ್ರೆ ಮಾಡ್ತೀವಿ. ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇನ್ನೂ ಶುರುನೇ ಆಗಿಲ್ಲ. ಅದು ಟೆಂಡರೇ ಕರೆದಿಲ್ಲ, ಭ್ರಷ್ಟಾಚಾರ ಹೆಂಗ್ ನಡೀತದೆ? ಭ್ರಷ್ಟರಿಗೆ ಮಾತ್ರ ಭ್ರಷ್ಟಾಚಾರ ಕಣ್ಣಿಗೆ ಕಾಣೋದು. ಜಾತಿ ಗಣತಿ